ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರು 5 ವರ್ಷ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಪೂರೈಸಬೇಕು ಅನ್ನುವಂಥ ಕೂಗು ಒಂದು ಕಡೆ ಕೇಳ್ತಾ ಇದ್ರೆ, ಇತ್ತ DCM DK ಶಿವಕುಮಾರ್ ಅವರು ಸಿಎಂ ಆಗಬೇಕು ಅನ್ನುವಂಥ ಆಸೆಗಳು ಕೂಡ ಕಾಂಗ್ರೆಸ್ ನಾಯಕರು ಕೇಳಿ ಬರ್ತಿರುವಂಥದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಒಂದು ಮನವಿಯನ್ನು ಮಾಡಿರುವಂಥ ಕೈ ನಾಯಕರಿದ್ದಾರೆ ನಮ್ಮ ಜೊತೆ. ಅವರ ಮಾತಾಡಿಸ್ತಾ ಹೋಗ್ತೀನಿ. ಲೋಕೇಶ್ವರ್ ಸರ್ ಇದ್ದಾರೆ. ಸರ್, ಷಡಕ್ಷರಿ ಅವರು ಚುನಾವಣೆಯಲ್ಲಿ ನಿಮ್ಮ ಕ್ಷೇತ್ರದಲ್ಲಿ ಗೆದ್ದರು, ಆದರೆ ಗೆದ್ದ ನಂತರ ಅನುದಾನದ ಒಂದು ಕಡೆ ವಿಚಾರ ಆದರೆ ಸಿಎಂ ಬದಲಾವಣೆ ಆಗಬೇಕು ಅನ್ನೋ ವಿಚಾರನ ಹೇಳ್ತಿದ್ದಾರೆ ಅನ್ನುವಂಥ ಮಾತನ್ನು ಕೂಡ ಸಿಎಂ ಅವರಿಗೆ ಹೇಳಿರುವಂಥದ್ದು. ಯಾವ ರೀತಿ ನಡೀತಿದೆ ಸರ್ ರಾಜಕೀಯ? ನೋಡಿ, ನಾವು ಕಳೆದ ವರ್ಷ ಅಷ್ಟೇ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದು. ನಾನು ಅಭ್ಯರ್ಥಿಯ ಆಕಾಂಕ್ಷಿಯಾಗಿದ್ದೆ. ಕೊನೆಗೆ ನನಗೆ ನಿರಾಕರಿಸಿದ ಮೇಲೆ ನಾವು ಪ್ರಾಮಾಣಿಕವಾಗಿ ಆತನಿಗೋಸ್ಕರ ಹೋರಾಟ ಮಾಡಿ ಗೆಲ್ಲೋದಕ್ಕೆ ಸಾಧ್ಯನೇ ಇಲ್ಲದಂಥ ವ್ಯಕ್ತಿನ ನಾವು ಗೆಲ್ಲಿಸೋದು, ಇದು ಎಲ್ಲ ಮನೆಗೂ ಗೊತ್ತು ನಮ್ಮ ತಾಲೂಕಲ್ಲಿ. ಆ ಹೋರಾಟ ಏನು ನಾವು ಆನೆಸ್ಟಾಗಿ ಮಾಡಿದ್ವು. ನಾವು ಅವ್ರಿಗೆ ಎಲೆಕ್ಷನ್ ಟೈಮಲ್ಲಿ ನಮ್ಮ ಕಾರ್ಯಕರ್ತರನ್ನ ಸಮನಾಗಿ ನಿಮ್ಮ ಹಳೆಯ ಕಾರ್ಯಕರ್ತರ ಜೊತೆ ನೋಡ್ಕೋಬೇಕು ಅನ್ನೋ ಮನವಿನ ಹೇಳಿದ್ದು ನಾವು. ಆದರೆ ಮನುಷ್ಯ ಗೆದ್ದಿದ್ದ ದಿವಸದಿಂದನೇ ನಮ್ಮ ಹತ್ರ ಮಾತಾಡೋದು ಬಿಟ್ಬಿಟ್ಟ. ಅವತ್ತಿಂದನೇ ನಮ್ಮಿಂದ ದೂರ ಆಗ್ಬಿಟ್ಟ. ಸೊ ನಮ್ಮ ಕಾರ್ಯಕರ್ತರನ್ನು ದೂರ ಇಟ್ಬಿಟ್ಟ. ಮತ್ತು ಬೇರೆ ಬೇರೆ ಸಮಸ್ಯೆಗಳನ್ನು ನಮ್ಮ ಕಾರ್ಯಕರ್ತರಿಗೆ, ಅಂದರೆ ದೇವಸ್ಥಾನದ ವಿಚಾರದಲ್ಲಿ, ಬೇರೆ ಬೇರೆ ವಿಚಾರದಲ್ಲಿ ತೊಂದರೆ ಮಾಡೋದು. ನಮ್ಮ ಹಳ್ಳಿಗೆ, ಸ್ವಂತ ಹಳ್ಳಿಗೆ ಏನು ಗಣಿಗಾರಿಕೆಯಿಂದ ಮೂಲವಾಗಿ ತೊಂದರೆ ಆಗಿರೋಂಥ ಹಳ್ಳಿ ನಮ್ಮದು. ಸುಮಾರು 50 ಕೋಟಿ ರೂಪಾಯಿ ರಿಲೀಸ್ ಆಗಿದೆ ಅದಕ್ಕೆ ಅಭಿವೃದ್ಧಿ ಆ ಥರದ ಗ್ರಾಮಗಳಿಗೆ. ನಮ್ಮ ಹಳ್ಳಿಗೆ 1 ರೂಪಾಯಿ ಹಾಕಿಲ್ಲ. ಇದೇ ಎಲ್ಲ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಹಳ್ಳಿಗೆ ಯಾವುದೇ ಅವಕಾಶನ ಕೊಡ್ದಂಗೆ ಮಾಡಿದ್ದಾರೆ. ಈ ಥರದ್ದೆಲ್ಲ ತೊಂದರೆ ನಾವು ಗೆಲ್ಸಿ ಇವತ್ತು ನೋವನ್ನು ಅನುಭವಿಸ್ತಾ ಇದ್ವಿ. ನಾವು ಅವ್ರ ಹತ್ರ ಯಾವ್ದು ನಮ್ಮ ಸ್ವಂತದ್ದು ಏನು ಕೆಲಸಕ್ಕೆ ಯಾರು ಹೋಗೋರಲ್ಲ, ನಾವ್ಯಾರು, ನಮಗೇನು ಅವಶ್ಯಕತೆ ಇಲ್ಲ. ಅಂಥದ್ರಲ್ಲಿ ನಮಗೆ ತೊಂದರೆ ಆಗ್ತಿರೋದಕ್ಕೆ ನಾವು ಸ್ವಲ್ಪ ನೋವಾಗಿದ್ದು. ನಾನು ಇವತ್ತು ಆ್ಯಕ್ಚುಲಿ ಹೋಗಿದ್ದು ವರ್ಲ್ಡ್ ಕಪ್ ಖೋಖೋ ಚಾಂಪಿಯನ್ಶಿಪ್ನ ಇನ್ವಿಟೇಷನ್ನು ಒಂದು ಅವ್ರಿಗೆ ಮೊಮೆಂಟನ್ನು ಕೊಡೋ ಉದ್ದೇಶಕ್ಕೆ ನಾವು ಹೋಗಿ ಅವ್ರನ್ನ ಇನ್ವೈಟ್ ಮಾಡೋಕ್ಕೋಸ್ಕರ ಹೋಗಿದ್ದು. ಆಕಸ್ಮಿಕವಾಗಿ ಅವರು ಸಾಹೇಬರು, ನಾನು ಸುಮಾರು ದಿವಸಗಳಿಂದ ಅವ್ರ ಹತ್ರ ಭೇಟಿಯಾಗಿರಲಿವಲ್ಲ, ಆಗ ಅವರು ನನ್ನನ್ನು ಮಾಮೂಲಿಯಾಗಿ ಕೇಳಿದೆ, ಹೇಗಿದೆಯಾ ಅಂತ. ನಾನು ಹೇಳಿದೆ, ಇಲ್ಲ ಸರ್, ನಿಮ್ಮ ಪಕ್ಷದಿಂದ ದೂರ ಇದ್ದೀನಿ ನಾನು, ಈ ಥರ ಎಲ್ಲ ನಮಗೆ ತೊಂದರೆ ಮಾಡಿದ್ದಾರೆ. ಆಮೇಲೆ MP ಕ್ಯಾಂಡಿಡೇಟು ಹಾಕಿದಾಗ ಮುದ್ದನ್ಮೇಗೌಡರ ವಿರುದ್ಧ ಇವರೇ ಎಲ್ಲ ಕಡೆ ಕ್ಯಾನ್ವಾಸ್ ಮಾಡ್ತಾಯಿದ್ರು. ಸೊ ಇಂಥ ಪಕ್ಷದಲ್ಲಿ ನನಗೆ ಆಗಬೇಕು ಅಂತ ನಾನು ಬಹಿರಂಗವಾಗಿ ಸೋಮಣ್ಣವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟೋದೆ. ನಾನೇನು ಇಲ್ಲಿದ್ಗಳಲ್ಲಿ ಮಾಡ್ತಾಯಿಲ್ಲ. ನಾನೇ ಅಧ್ಯಕ್ಷರಿಗೆ ರಾಜೀನಾಮೆ ಪತ್ರನ ಕಳಿಸಿ ಆಮೇಲೆ ನಾನು ಸೋಮಣ್ಣ ಅವರು ಪರವಾಗಿ ಸಪೋರ್ಟ್ ಮಾಡಿ ಇವತ್ತು BJP ಬೆಂಬಲಿಗನಾಗಿ ನಿಂತಿದ್ದೀನಿ. ಅದರಲ್ಲಿ ಎರಡು ಮಾತಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಇಲ್ಲ ನಾನು. ಈತನ ಸಮಸ್ಯೆ ತಾಲೂಕಿನ ಮನೆಗೂ ಗೊತ್ತಾಗಿದೆ. ಯಾವುದೇ ಕೆಲಸ ಮಾಡ್ತಾಯಿಲ್ಲ. ಈ ಚಳಿಗಾಲಕ್ಕೆ ನಮ್ಮ ತಾಲೂಕಿಗೆ ನೀರಿನ ಅಭಾವ ಉಂಟಾಗಿದೆ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. ಹೋದ ವರ್ಷ ಅಷ್ಟು ಮಳೆ ಬಂದೈತೆ. 6 ತಿಂಗಳು ಹೇಮಾವತಿ ನೀರು ಚಾನಲ್ ನಮ್ಮ ಊರಲ್ಲಿ ಹರಿದೈತೆ. ಆದರೆ ಯಾವುದೇ ಕೆರೆ ತುಂಬಿಸ್ಕೊಂಡಿಲ್ಲ. ಯಾವ ಕೆರೆ ನೀರು ತುಂಬಕ್ಕೆ ನಮ್ಮ ಕುಡಿಯೋಕ್ಕೆ ಅಂತಿತ್ತು, ಅದಕ್ಕೆ ಗಲೀಜು ಚರಂಡಿ ನೀರು ಬಿಡಿಸಿ ಇವತ್ತು ಆ ನೀರು ಕುಡಿದಂಗೆ ಆಗೋಗಿದೆ. ಇವತ್ತಿಗೆ ಆಹಾಕಾರ ಆಗಿರೋಂಥ ಪರಿಸ್ಥಿತಿನ ಒಬ್ಬ ಶಾಸಕ ಇವತ್ತು ಮಾಡ್ಕೊಂಡಿದ್ದಾರೆ ನಮ್ಮ ತಾಲೂಕಲ್ಲಿ. ಇನ್ನು ಯಾವುದೇ ಅಭಿವೃದ್ಧಿ ಕಾರ್ಯಗಳಿಲ್ಲ. 2.5 ವರ್ಷ ಆಗಿದೆ ಜೀವ ಜಲ ಮಿಷನ್ದು ಸ್ಟಾರ್ಟ್ ಆಗಿ. ನಮ್ಮ ತಾಲೂಕಿಗೆ 650 ಕೋಟಿ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್ ಇದೆ. ಅದರಲ್ಲಿ ಅರ್ಧಕ್ಕಿಂತ ಹೆಚ್ಚು ಗ್ರಾಮಗಳಲ್ಲಿ ಇವತ್ತು ಕಾರ್ಯ ಮಾಡಿಸಿಲ್ಲ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.